ನಮಸ್ಕಾರ ಎಲ್ಲರಿಗೂ ಜೈ ಶ್ರೀರಾಮ್. रोम रोम भाइयों, सिस्टम पार देंगे. ಬರ್ರಿ ಫಿಟ್ ಆಗೋಣ 100 ಡೇಸ್ ಚಾಲೆಂಜ್ ನ ಡೇ 13ಕ್ಕೆ ಸ್ವಾಗತ. ಇವನ್ ಯಾರಪ್ಪ ಡಿಂಗ್ರಿ ಒಂದ್ ವಾರ ಎಲ್ಲಿಗೆ ಶೇಂಗಾ ಕೀಳೋಕ್ ಹೋಗಿದ್ನ ಅಂತ ತಿಳ್ಕೊಬೇಡಿ. ಗಣೇಶನ ಹಬ್ಬ ಇತ್ತಲ್ವಾ, ಅದಕ್ಕೆ ಗ್ಯಾಪ್ ಆಗಿತ್ತು. ಇನ್ ಮುಂದೆ ಡೈಲಿ ವ್ಲಾಗ್ ಬರ್ತಾ ಇರುತ್ತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಆಲ್ ರೈಟ್, ಮುಂದಕ್ಕೆ ಹೋಗೋಣ ಅಂತ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್. ಇವತ್ತಿನ ರನ್ನಿಂಗ್ ಸ್ಟಾರ್ಟ್ ಮಾಡಿದೆ. ರನ್ನಿಂಗ್ ಮುಗಿಸಿ ಎಕ್ಸರ್ಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಕ್ಸರ್ಸೈಸ್ನ ಕ್ರೇಜಿಯಾಗಿ ಸ್ಟಾರ್ಟ್ ಮಾಡಿ ಹಂಗೆ ಎಂಡ್ ಮಾಡಿದೆ. ಎಕ್ಸರ್ಸೈಸ್ ಎಲ್ಲ ಮುಗಿಸಿ ನಾವು ಹೊರಟ್ವಿ ಸೀದಾ ಮನೆಗೆ. ಮನೆಗೆ ಬಂದು 1 ಲೀಟರ್ ನೀರು ಕುಡಿದೆ. ಇನ್ನೇ ನೆನೆಸಿಟ್ಟ ಕಾಳನ್ನ ತಿನ್ಕೊಂಡೆ. ನಮ್ಮ ಕಾಯಕ ಸ್ಟಾರ್ಟ್ ಮಾಡಿದೆ. ಇವತ್ತಿನ ಟಿಫನ್ 3 ಇಡ್ಲಿ ಸಾಂಬಾರ್. ಮನೆಗೆ ಬಂದು ಇವತ್ತಿನ ಸ್ಕ್ರಿಪ್ಟ್ ಬರ್ಕೊಂಡೆ. ಅದನ್ನ ಮುಗಿಸಿ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ ಅಡಿಗೆ ಮಾಡೋಕೆ. ಇವತ್ತು ನಾನು ಮಾಡ್ತಾ ಇದ್ದೀನಿ ರಾತ್ರಿ ನೆನೆಸಿಟ್ಟ ಕಾಳುಗಳ ಪಲ್ಯ. ಅದನ್ನ ಮಾಡುವ ವಿಧಾನ: 1 ಈರುಳ್ಳಿ ಮತ್ತು 1 ಟೊಮ್ಯಾಟೊ, ಕ್ಯಾರೆಟ್ ಅಷ್ಟೇ. ಅದನ್ನ ಕುಕ್ಕರ್ನಲ್ಲಿ ಇಟ್ಟು 3 ವಿಸಿಲ್ ಅಷ್ಟೇ. लेकिन ये साला कर क्या रहा है यहाँ पे? ವಿಸಿಲ್ ಹೊಡಿಸಿದ್ರೆ ಆಯ್ತು ಕಾಳುಗಳ ಪಲ್ಯ. ಸವಿಯಲು ಸಿದ್ಧ. ಸಂಜೆ ಸೆಕೆಂಡ್ ವರ್ಕೌಟ್ನ ಸ್ಟಾರ್ಟ್ ಮಾಡಿದೆ. ಇದು ಆಗಿತ್ತು ಇವತ್ತಿನ ಬಾಡಿ ಕಂಡೀಷನ್. ಬರ್ರಿ ಫಿಟ್ ಆಗೋಣ 100 ಡೇಸ್ ಚಾಲೆಂಜ್ ನ ಇದು 13ನೇ ದಿನ ಆಗಿತ್ತು. ಮತ್ತೆ ಸಿಗೋಣ, ಬಾಯ್.